ಎಲ್ಲ ಆತ್ಮೀಯ ಮಿತ್ರರಿಗೆ ಬಬ್ಬಜ್ಜಿ ಇನ್ಫೋ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಮಿತ್ರರೇ, ನಾನು ಮಾಡ್ತಾ ಇರತಕ್ಕಂಥ ಇವತ್ತಿನ ವಿಡಿಯೋದ ವಿಷಯ ಏನು, ಇತ್ತೀಚೆಗೆ ಸರ್ಕಾರ ನಿನ್ನೆ ಆದೇಶ ಹೊರಡಿಸಿದೆ ಅತಿಥಿ ಶಿಕ್ಷಕರನ್ನ ನೇಮಕ ಮಾಡ್ತಕ್ಕಂಥ ಬಗ್ಗೆ. ವಿಷಯ ಏನಪ್ಪ ಅಂತಂದರೆ 2025-26 ಅಂದರೆ ಈ ಶೈಕ್ಷಣಿಕ ಸಾಲಿಗೆ ರಾಜ್ಯದಲ್ಲಿ ಪ್ರಾಥಮಿಕ ಮತ್ತು ಪ್ರೌಢಶಾಲೆಗಳಲ್ಲಿ ಖಾಲಿ ಇರತಕ್ಕಂಥ ಹುದ್ದೆಗಳಿಗೆ ತಾತ್ಕಾಲಿಕವಾಗಿ ಅತಿಥಿ ಶಿಕ್ಷಕರನ್ನ ನೇಮಕಾತಿ ಮಾಡ್ಕೊಳ್ಳೋ ಬಗ್ಗೆ ಆದೇಶ ಹೊರಡಿಸಿದೆ. ಈಗಾಗಲೇ ನಿಮ್ಗೆ ಗೊತ್ತಿರೋ ಹಾಗೆ ನಮ್ಮ ಪ್ರಾಥಮಿಕ ಶಾಲೆಗೆ ಸಂಬಂಧಿಸಿಪಟ್ಟಂತೆ ಒಟ್ಟು ಶಿಕ್ಷಕರ ಸಂಖ್ಯೆ 40,000 ಸರ್ಕಾರಿ ಪ್ರಾಥಮಿಕ ಶಾಲೆಗಳಲ್ಲಿ ಅತಿಥಿ ಶಿಕ್ಷಕರನ್ನ ನೇಮಕಾತಿ ಮಾಡ್ಕೊಳ್ಳೋಕ್ಕೆ ಸರ್ಕಾರ ಸೂಚನೆ ಕೊಟ್ಟಿದೆ. ಅದೇ ರೀತಿಯಲ್ಲಿ ಸರ್ಕಾರಿ ಪ್ರೌಢಶಾಲೆಗಳಲ್ಲಿ 11,000 ಹುದ್ದೆಗಳನ್ನು ನೇಮಕಾತಿ ಮಾಡ್ಕೊಳ್ಳೋಕ್ಕೆ ಸೂಚನೆ ಕೊಟ್ಟಿದೆ. ಒಟ್ಟಾರೆಯಾಗಿ 51,000 ಅತಿಥಿ ಶಿಕ್ಷಕರ ನೇಮಕಾತಿಗೆ ಸರ್ಕಾರ ಗ್ರೀನ್ ಸಿಗ್ನಲ್ ನೀಡಿದೆ. ಒಟ್ಟಾರೆಯಾಗಿ ಏನು ನಮ್ಮ ಪ್ರಾಥಮಿಕ ಶಾಲೆ ಇತ್ತೀಚೆಗೆ ನೀವು ನೋಡಿರುವ ಹಾಗೆ ಗುಣಮಟ್ಟದ ಶಿಕ್ಷಣದ ಬಗ್ಗೆ ಸರ್ಕಾರ ಸಾಕಷ್ಟು ಪ್ರಯತ್ನ ಮಾಡ್ತಾಯಿದೆ. ಅದರ ಜೊತೆಗೆ ಇಲಾಖೆ ಸಾಕಷ್ಟು ಯೋಜನೆಗಳನ್ನು ಮಾಡಿ ಹಲವಾರು ತರಬೇತಿಗಳನ್ನು ಶಿಕ್ಷಕರಿಗೆ ನೀಡೋದ್ರ ಮುಖಾಂತರ ಫಲಿತಾಂಶಗಳನ್ನು ಉತ್ತಮಪಡಿಸಲಿಕ್ಕೆ ಪ್ರಯತ್ನ ಪಡ್ತಾ ಇದೆ. ಅದರೊಟ್ಟಿಗೆ ಇಲಾಖೆ ಮತ್ತು ಶಿಕ್ಷಕ ಬಳಗ ಎಲ್ಲರೂ ಕೂಡ ಸಾಕಷ್ಟು ಶ್ರಮ ವಹಿಸ್ತಾ ಇದ್ದಾರೆ. ಬಟ್ ಸರ್ಕಾರಕ್ಕೆ ಅಭಿನಂದನೆಗಳನ್ನು ಸಲ್ಲಿಸಬೇಕು. ಯಾಕಂತಂದರೆ ನೋಡಿ, ಇನ್ನೂ ಶೈಕ್ಷಣಿಕ ವರ್ಷ ಆರಂಭ ಆಗಿಲ್ಲ. ಅದರ ಪೂರ್ವದಲ್ಲಿಯೇ ಏನು ಕೊರತೆ ಇರತಕ್ಕಂಥ ಶಿಕ್ಷಕರನ್ನು ನೇಮಕಾತಿ ಮಾಡಿಕೊಳ್ಳೋಕ್ಕೆ ಆದೇಶ ಹೊರಡಿಸಿದ್ದು ಬಹಳ ಒಂದು ಸಂತೋಷದ ವಿಷಯ. ಅದರೊಟ್ಟಿಗೆ ನಾವು ಎಲ್ಲ ಒಂದು ಮನವಿ ಮಾಡ್ಕೊಳ್ಳೋದೇನಂತಂದರೆ, ಖಾಸಗಿ ತಾತ್ಕಾಲಿಕ ಶಿಕ್ಷಕರ ಜೊತೆಗೆ ಮುಂದಿನದಾಗಿ ಈಗೇನು ಸ್ಥಗಿತಗೊಂಡಿರ್ತಕ್ಕಂಥ ಬಡ್ತಿ ಪ್ರಕ್ರಿಯೆಯನ್ನು ಕೂಡಲೇ ಆರಂಭಿಸಬೇಕು. ಯಾಕಂತಂದರೆ ನೋಡಿ, ಹೈಸ್ಕೂಲಲ್ಲಿ ಎಷ್ಟೊಂದು ಶಿಕ್ಷಕರ ಕೊರತೆ ಇದೆ. ಹಾಗಾಗಿ ಫಲಿತಾಂಶ ಕಡಿಮೆ ಆಗ್ತಾ ಇದೆ ಅಂತಕ್ಕಂಥದ್ದು ಮೊನ್ನೆ ಆಯುಕ್ತರು ಹೇಳಿರ್ತಕ್ಕಂಥದ್ದು ನಾವು ಗಮನಿಸಿದ್ದೇವೆ. ಹಾಗಾಗಿ ಪ್ರೈಮರಿ ಶಿಕ್ಷಕರಿಂದ ಹೈಸ್ಕೂಲ್ಗೆ ಬಡ್ತಿ ಕೊಡ್ತಕ್ಕಂಥದ್ದಾಗಿರ್ಬೋದು, ಮತ್ತು ಪ್ರಾಥಮಿಕ ಶಾಲಾ ಶಿಕ್ಷಕರಿಂದ GPT ಶಿಕ್ಷಕರಿಗೆ ವಿಲೀನ ಮಾಡ್ತಕ್ಕಂಥ ಪ್ರಕ್ರಿಯೆನ ಆದಷ್ಟು ಶೀಘ್ರಗೊಳಿಸಬೇಕು. ಏನು ಇತ್ತೀಚೆಗೆ ಈಗ ಸ್ಥಗಿತಗೊಂಡಿರ್ತಕ್ಕ ಪ್ರಕ್ರಿಯೆನ ಬಹಳ ಶೀಘ್ರವಾಗಿ ಅದಲ್ಲೇ ನಮ್ಮ ಗುಣಮಟ್ಟದ ಕಲಿಕೆಯ ಶಿಕ್ಷಣ ಇನ್ನೂ ಉತ್ತಮವಾಗಿ ಸಾಗುತ್ತೆ ಅಂತಕ್ಕಂಥದ್ದು ನನ್ನ ಅಭಿಪ್ರಾಯ. ಜೊತೆಗೆ ಇಲಾಖೆ ಸರ್ಕಾರದ ಆದೇಶದಂತೆ ನಾವೆಲ್ಲ ಪಾಲನೆ ಮಾಡೇ ಮಾಡ್ತೀವಿ. ಜೊತೆಗೆ ನಮ್ಮ ಶಿಕ್ಷಕರಿಗೂ ಕೂಡ ಇಲಾಖೆ ಆದಷ್ಟು ಬೇಗನೆ ಭರ್ತಿ ಪ್ರಕ್ರಿಯೆಯನ್ನು ಆರಂಭಿಸಿದ್ದೆ. ಅದಲ್ಲಿ ಜೊತೆಗೆ ಶಿಕ್ಷಕರ ನೇಮಕಾತಿಯನ್ನು ಮಾಡ್ಕೋಬೇಕು. ಕಾಲಕ್ಕೆ ಶಿಕ್ಷಕರ ನೇಮಕಾತಿ ಮಾಡಿಕೊಂಡ್ರೆ ಇಲಾಖೆಗೂ ಕೂಡ ಒಂದು ಸಂಪನ್ಮೂಲ ಸಿಕ್ಕಂಗಾಗುತ್ತೆ. ಜೊತೆಗೆ ಎಲ್ಲ ಕೆಲಸ ಕಾರ್ಯಗಳು ಒತ್ತಡ, ಯಾಕಂದರೆ ಶಿಕ್ಷಕರ ಕೊರತೆ ಇದ್ದರೆ ಒತ್ತಡ ಜಾಸ್ತಿ ಆಗುತ್ತೆ. ಹಾಗಾಗಿ ಒತ್ತಡ ರಹಿತವಾಗಿ ಶಿಕ್ಷಕರು ಕೆಲಸ ಮಾಡ್ಬೇಕಂತಂದರೆ ಶಿಕ್ಷಕರ ಸಂಖ್ಯೆ ಹೆಚ್ಚಾಗಿರಬೇಕಾಗುತ್ತೆ. ಎಲ್ಲ ಮಾನವ ಸಂಪನ್ಮೂಲ ಶಿಕ್ಷಕರ ಸಂಖ್ಯೆಯನ್ನು ಕೊಟ್ಟಿದ್ದೆ. ಇದರಲ್ಲಿ ಇನ್ನೂ ಸರ್ಕಾರಿ ಶಾಲೆಗಳು ಗುಣಮಟ್ಟದಲ್ಲಿ ಕೆಲಸ ನೀಡೋಕ್ಕೆ ಸಾಧ್ಯ ಆಗುತ್ತೆ. ಅತಿಥಿ ಶಿಕ್ಷಕರನ್ನ ಮಾಡಿದ್ದು ಖುಷಿ ಇದೆ. ಜೊತೆಗೆ ಮುಂದಿನ ದಿನಗಳಲ್ಲಿ ಆದಷ್ಟು ಮಟ್ಟಿಗೆ ಏನು ಸ್ಥಗಿತಗೊಂಡಿರ್ತಕ್ಕಂಥ ಬಡ್ತಿ ಪ್ರಕ್ರಿಯೆಗಳನ್ನು, ನೇಮಕಾತಿ ಪ್ರಕ್ರಿಯೆಗಳನ್ನ ಶೀಘ್ರದಲ್ಲೇ ಚಾಲನೆ ಕೊಟ್ಟರೆ ಇನ್ನೂ ಕೂಡ ನಮ್ಮ ಸರ್ಕಾರಿ ಶಾಲೆಗಳು ಏಳಿಗೆ ಆಗುತ್ತೆ ಅಂತಕ್ಕಂಥದ್ದು ಮತ್ತು ಅಭಿವೃದ್ಧಿ ಹೊಂದುತ್ತವೆ ಅಂತಕ್ಕಂಥದ್ದು ನಮ್ಮೆಲ್ಲರ ಹಾರೈಕೆ ಆಸೆಯಾಗಿದೆ. ದಯವಿಟ್ಟು ನಮ್ಮೆಲ್ಲ ಈ ಇತ್ತೀಚೆಗೆ ಕಾಂಗ್ರೆಸ್ ಸರ್ಕಾರ ಅವಧಿಯಲ್ಲಿ ಈ ಸರ್ಕಾರದ ಅವಧಿಯಲ್ಲಿ ಸಾಕಷ್ಟು ನೇಮಕಾತಿಗಳ ಪ್ರಕ್ರಿಯೆ ಕೂಡ ನಡೆದಿದ್ದಾವೆ. ಹಾಗಾಗಿ ಕೂಡ ಮುಂದಿನ ಬಡ್ತಿ ಪ್ರಕ್ರಿಯೆಗಳನ್ನು ಶೀಘ್ರದಲ್ಲೇ ನಿರೀಕ್ಷಿಸ್ತಾ ಇದ್ದೇವೆ. ಟೋಟಲಿ ಎಲ್ಲ ಶಿಕ್ಷಕರಿಗೆ ಕೂಡ ಮತ್ತು ಇತ್ತೀಚೆಗೆ ಏನು ಅತಿಥಿ ಶಿಕ್ಷಕರಿಗೆ ವೇತನ ಕೂಡ ಹೆಚ್ಚು ಮಾಡಿದೆ. ಎಲ್ಲ ವಿಷಯ ಒಂದು ಸಂತೋಷದಿಂದ, ಈ ಎಲ್ಲ ಸಂತೋಷದ ವಿಚಾರಕ್ಕೆ ಸರ್ಕಾರದ ನಿರ್ಧಾರಗಳಿಗೆ ಅಭಿನಂದನೆಗಳನ್ನು ಸಲ್ಲಿಸುತ್ತಾ ಆದಷ್ಟು ಮಟ್ಟಿಗೆ ನಮ್ಮ ಶಿಕ್ಷಕರಿಗೆ ಹಾಲಿ ಕರ್ತವ್ಯ ನಿರ್ವಹಿಸುತ್ತಿರುವ ಶಿಕ್ಷಕರಿಗೆ ಬಡ್ತಿ ಬಗ್ಗೆ ಸಿಗಲಿ. ಮತ್ತು ವರ್ಗಾವಣೆ ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಕಾಲಕ್ಕೆ ನೇಮಕಾತಿ ಆದಲ್ಲಿ ಈಗ ನೋಡಿ, ಖಾಲಿ ಹುದ್ದೆಗಳ ಸಮಸ್ಯೆ ಇರೋದ್ರಿಂದ ಶಿಕ್ಷಕರಿಗೆ ವರ್ಗಾವಣೆ ಸಿಗ್ತಾ ಇಲ್ಲ. ಹಾಗಾಗಿ ಶಿಕ್ಷಕರಿಗೆ ವರ್ಗಾವಣೆ ಸಿಗಬೇಕಂತಂದರೆ ಯಾವುದು 25% ನಿಯಮ, ಆ ನಿಯಮಗಳು ಯಾವುದು ಬರಲ್ಲ. ಕಾಲಕ್ಕೆ ಪ್ರತಿ ವರ್ಷವೂ ಅಥವಾ 2 ವರ್ಷಕ್ಕೊಮ್ಮೆ ನೇಮಕಾತಿ ಮಾಡ್ಕೊತ ಹೋದಾಗ ಸರ್ಕಾರಿ ಶಾಲೆಗಳು ಶಿಕ್ಷಕರು ಕೂಡ ನೆಮ್ಮದಿಯಿಂದ ಕೆಲಸ ಮಾಡಲಿಕ್ಕೆ ಸಹಾಯ ಆಗುತ್ತೆ. ಅವರು ಬಯಸಿದ ಸ್ಥಳಗಳಿಗೆ ವರ್ಗಾವಣೆ ಹೋಗಲಿಕ್ಕೆ ಸಹಾಯ ಆಗುತ್ತೆ. ಆದಷ್ಟು ಮಟ್ಟಿಗೆ ನಮ್ಮೆಲ್ಲರ ಹಾರೈಕೆ, ನಮ್ಮೆಲ್ಲರ ಒತ್ತಾಸೆ ಏನಂತಂತಂದರೆ ಶೀಘ್ರದಲ್ಲೇ ಕಾಯಂ ಶಿಕ್ಷಕರ ನೇಮಕಾತಿ ಬಡ್ತಿ ಪ್ರಕ್ರಿಯೆ ಕೂಡ ಚಾಲನೆ ನೀಡಲಿ ಅಂಥೇಳಿ ನಾವು ಮತ್ತೊಮ್ಮೆ ವಿನಂತಿ ಮಾಡ್ಕೊಳ್ತಿದ್ದೇವೆ. ನಮಸ್ಕಾರ.